ಬೀದಿ ನಾಯಿಗಳ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಈಗ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ನೋಟಿಸ್ ಅನ್ನು ಇಶ್ಯೂ ಮಾಡ್ತಾ ಇದೆ. ಬೆಂಗಳೂರು ಮಹಾನಗರದಲ್ಲಿ ಬೀದಿ ನಾಯಿ ಮಾಹಿತಿ ಸಂಗ್ರಹಕ್ಕೆ GBA ದಿಟ್ಟ ಹೆಜ್ಜೆಗಳನ್ನು ಇಡುತ್ತಿದೆ. ಬೀದಿ ನಾಯಿಗಳ ಹಾವಳಿ. ಬೆಂಗಳೂರು ಮಹಾನಗರದಲ್ಲಿ ಬೀದಿ ನಾಯಿ ಮಾಹಿತಿ ಸಂಗ್ರಹಕ್ಕೆ GBA ದಿಟ್ಟ ಹೆಜ್ಜೆ. 5 ನಗರ ಪಾಲಿಕೆಗಳ ಮೂಲಕ ಸರ್ಕಾರಿ ಇಲಾಖೆ ಸಂಸ್ಥೆಗಳಿಗೆ ನೋಟಿಸ್ ಕಾರ್ಯಾಚರಣೆ ಪ್ರಾರಂಭ. ಮಾಹಿತಿ ನೀಡಿ ಎಂದು ಕಟ್ಟುನಿಟ್ಟಿನ ಸೂಚನೆ. GBA ಅಧಿಕಾರಿಗಳ ನಡೆಗೆ ವೇಗ ಹೆಚ್ಚಿದೆ. ಸುಪ್ರೀಂ ಕೋರ್ಟ್ ಆದೇಶ ಪಾಲನೆಗೆ ಅಧಿಕಾರಿ ವರ್ಗ ಅಲರ್ಟ್ ಮೋಡ್ಗೆ ಹೋಗಿದೆ. ಸ್ವಯಂ ಪ್ರೇರಿತ ಮೇಲ್ಮನವಿ ವಿಚಾರಣೆ ವೇಳೆ ಸಾರ್ವಜನಿಕ ಸ್ಥಳಗಳಿಂದ ಬೀದಿ ನಾಯಿಗಳನ್ನು ತೆರವಿಗೆ ಮಹತ್ವದ ಆದೇಶ. ಈ ಹಿಂದೆ ಸುಪ್ರೀಂ ಕೋರ್ಟ್ ದೆಹಲಿಯಲ್ಲಿ ಕೊಟ್ಟಂತಹ ತೀರ್ಪು ಬೆನ್ನಲ್ಲೇ ಈ ತರಹದೊಂದು ನಿರ್ಧಾರ ಆಗಿರಬಹುದು. ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಕಾರಣ ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ಮತ್ತು ಅಟ್ಟಹಾಸ ವಿಪರೀತ. ಮಂಗಳೂರಿನಲ್ಲಿ ಪಾಪ ಒಂದು ವಯೋವೃದ್ಧನನ್ನು ಅಟ್ಟಾಡಿಸಿ ಆತನ ದೇಹದ ಯಾವುದೇ ಭಾಗವೂ ಬಾಕಿ ಇರಲಿಲ್ಲ ಬಾಯಿ ಹಾಕೋದಕ್ಕೆ. ಎಲ್ಲ ಭಾಗಕ್ಕೂ ಬಾಯಿ ಹಾಕಿತ್ತ ಆ ಹುಚ್ಚು ನಾಯಿ, ಬೀದಿ ನಾಯಿ. ಆತ ಅತ್ಯಂತ ನಿರ್ದಯನಾಗಿ ಸತ್ತು ಹೋದ. ಆತನನ್ನು ಅತ್ಯಂತ ಭೀಕರವಾಗಿ ಕಚ್ಚಿತ್ತದು ಆ ಬೀದಿ ನಾಯಿ. ಆ ಬೀದಿ ನಾಯಿಗಳು ಈಗ 5 ನಗರ ಪಾಲಿಕೆ ಅಂತ ಹೇಳಿ ಡಿವೈಡ್ ಮಾಡಲಾಗಿದೆ ಬೆಂಗಳೂರನ್ನು. 369 ವಾರ್ಡ್ಗಳು. ಆ ವಾರ್ಡ್ಗಳಲ್ಲಿ ಈ 5 ಮಹಾನಗರ ವ್ಯಾಪ್ತಿಗೆ ಬರೋ ಬೀದಿ ನಾಯಿಗಳ ಸಂಖ್ಯೆಯನ್ನು ಕೊಡಬೇಕು. ಅದಕ್ಕೊಂದಷ್ಟು ಅಧಿಕಾರಿಗಳನ್ನು ನೇಮಕ ಆಗುತ್ತೆ. ಆ ಪ್ರಾಸೆಸ್ ಅಥವಾ ಆ ಪ್ರಕ್ರಿಯೆ ಇನ್ನು ಮುಂದೆ ನಡಿಬೇಕಷ್ಟೇ. ಅವರು ಒಂದು ಸಂಖ್ಯೆಯನ್ನು ಕೊಡಬೇಕು. ಈ ವಾರ್ಡಿನ ಈ ಗಲ್ಲಿಲಿ ಇಷ್ಟು ಬೀದಿ ನಾಯಿಗಳಿದ್ದಾವೆ, ಸದಾ ಇಲ್ಲೇ ಇರ್ತಾವೆ, ಈ ಸ್ಥಳದಲ್ಲೇ ಠಿಕಾಣಿ ಅದರದು. ಬೀದಿ ನಾಯಿ ಸಂಜೆ ಆಗುವಾಗ ಎಲ್ಲಿ ಸೇರುತ್ತೋ ಅದೇ ಜಾಗದಲ್ಲಿ ಪ್ರತಿನಿತ್ಯವೂ ಸೇರೋದು. ಸೊ ಈ ಎಲ್ಲ ಸ್ವಾಭಾವಿಕ ಚಲನವಲನಗಳ ಆಧಾರದಲ್ಲಿ ಅವರೊಂದು ಲಿಖಿತವಾಗಿ ಬರೆದಿಟ್ಕೋಬೇಕು. ಇಷ್ಟು ಸಂಖ್ಯೆಯಲ್ಲಿ ಈ ವಾರ್ಡಲ್ಲಿದೆ, ಇಷ್ಟು ಸಂಖ್ಯೆಯಲ್ಲಿ ಇಷ್ಟಿದೆ, ಈ ನಗರ ವ್ಯಾಪ್ತಿಗೆ ಇಷ್ಟು ಬೀದಿ ನಾಯಿಗಳು ಬರ್ತವೆ. ಇದರ ತೆರವು ಕಾರ್ಯಾಚರಣೆ ಅತ್ಯಂತ ಮಾನವೀಯ ನೆಲೆಯಲ್ಲೇ ನಡೆಯುತ್ತೆ. ಇನ್ನು ಅಮಾನ್ಯವಾಗಿ ಕರ್ಕೊಂಡು ಹೋಗಿ ಅದಕ್ಕೆ ಬೇರೆ ತರಹ ಕೊಲ್ಲಲಾಗೋದು ಆ ಥರದ್ದೇನಿಲ್ಲ. ಸಂತಾನಹರಣ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ನಾಯಿಯ ಕೇಂದ್ರಗಳಿಗೆ ಅದನ್ನು ಬಿಡಲಾಗುತ್ತೆ. ಅಥವಾ ಕೆಲವೊಮ್ಮೆ ಅದೇ ವಾರ್ಡಿಗೆ ತಂದು ಬಿಡುತ್ತಾರೆ. ಅದರ ರೇಬಿಸ್ ರಹಿತವಾದಂತಹ ಚಿಕಿತ್ಸೆ ಚುಚ್ಚುಮದ್ದುಗಳನ್ನು ಕೊಟ್ಟು ಅದನ್ನು ಮತ್ತೆ ಅದೇ ಸ್ಥಳಕ್ಕೆ ಬಂದು ಬಿಡಲಾಗುವ ಪ್ರಕ್ರಿಯೆಗಳು ಕೂಡ ನಡೆಯಬಹುದು. 5 ನಗರ ಪಾಲಿಕೆಗಳ ಮೂಲಕ ಸರ್ಕಾರಿ ಇಲಾಖೆ ಸಂಸ್ಥೆಗಳಿಗೆ ನೋಟಿಸ್ ಕಾರ್ಯಾಚರಣೆ ಆರಂಭ ಆಗಿದೆ. ಮಾಹಿತಿ ನೀಡಿ ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದ್ದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳ ನಡೆಗೆ ಸ್ವಲ್ಪ ವೇಗ ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶ ಪಾಲನೆಗೆ ಅಧಿಕಾರಿ ವರ್ಗ ಅಲರ್ಟ್ ಮೋಡ್ಗೆ ಹೋಗಿದೆ. ಸ್ವಯಂ ಪ್ರೇರಿತ ಮೇಲ್ಮನವಿ ವಿಚಾರಣೆಯ ವೇಳೆ ಸಾರ್ವಜನಿಕ ಸ್ಥಳಗಳಿಂದ ಬೀದಿ ನಾಯಿಗಳನ್ನು ತೆರವಿಗೆ ಮಹತ್ವದ ಆದೇಶ. ಇದು ಬೀದಿ ನಾಯಿಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಿ ಸಂರಕ್ಷಣೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮಾಹಿತಿ ತಡವಾದರೆ ಕ್ರಮ ಖಚಿತ. GBA ಮುಖ್ಯ ಆಯುಕ್ತರಿಂದ ಸ್ಪಷ್ಟ ತಾಕೀತು. ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ರಿಂದ ಸಂಖ್ಯೆ ಸೇರಿ ವಿವರಗಳನ್ನು ಸಕಾಲಕ್ಕೆ ಸಲ್ಲಿಸಲು ಗಡುವಿನ ಸೂಚನೆಯನ್ನ ಕೊಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.